ಇನ್ನು ಕರ್ನಾಟಕದಲ್ಲಿ ಕೊರೋನಾ ರೂಪಾಂತರಿ ತಳಿ JN1 ಆರ್ಭಟ ತುಂಬಾನೇ ಜಾಸ್ತಿ ಆಗ್ತಾ ಇದೆ. JN1 ಬಗ್ಗೆ ಆರೋಗ್ಯ ಸಚಿವರಿಂದ ಈಗ ಮಾಹಿತಿ ಪಡೆದುಕೊಂಡಿರುವಂತಹ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಕೊರೋನಾ ರೂಪಾಂತರಿ ತಳಿ ಏನಿದೆ ನಿಜಕ್ಕೂ ಕೂಡ ತುಂಬಾ ಜೋರಾಗಿ ಸದ್ದು ಮಾಡ್ತಾ ಇದೆ. JN1 ಬಗ್ಗೆ ಈಗಾಗಲೇ ಆರೋಗ್ಯ ಸಚಿವರಿಂದ ಮುಖ್ಯಮಂತ್ರಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಸಚಿವ ದಿನೇಶ್ ಗುಂಡೂರಾವ್ ಅವರಿಂದ ಸಿದ್ದರಾಮಯ್ಯ ಈಗ ಮಾಹಿತಿಯನ್ನು ಪಡೆದುಕೊಂಡು ಸಂಪೂರ್ಣವಾದಂಥ ಇನ್ಫಾರ್ಮೇಷನ್ಸ್ಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಅಗತ್ಯ ಕ್ರಮ ಕೈಗೊಳ್ಳುವಂತೆ ಆರೋಗ್ಯ ಇಲಾಖೆಗೆ ಮುಖ್ಯಮಂತ್ರಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲ ರೀತಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಮುಖ್ಯಮಂತ್ರಿಗೆ ಸೂಚನೆ ಕೊಟ್ಟಿದ್ದು, ಇದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಅಂತ ಆದೇಶ ನೀಡುವಂಥ ನಿರೀಕ್ಷೆ ಕೂಡ ಇದೆ. ಕರ್ನಾಟಕದಲ್ಲಿ ಕೊರೋನಾ ರೂಪಾಂತರಿ ತಳಿ ಏನಿದೆ JN.1 ನಿಜಕ್ಕೂ ಕೂಡ ಭಾರಿ ಸದ್ದನ್ನು ಮಾಡ್ತಿದೆ. ಆತಂಕವನ್ನು ಕೂಡ ಅಲ್ಲಲ್ಲಿ ಸೃಷ್ಟಿ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಅವರಿಗೆ ದಿನೇಶ್ ಗುಂಡೂರಾವ್, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಈಗಾಗಲೇ ಬ್ರೀಫಿಂಗನ್ನು ಕೂಡ ಮಾಡಿದ್ದಾರೆ. ಅದರ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಯಾವ ರೀತಿ ಇದೆ, ಒಟ್ಟು ಪ್ರಕರಣಗಳೆಷ್ಟು, ಇದರಿಂದ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, ಜೊತೆಗೆ ಇದರ ವೇಗ, ಹರಡುವಿಕೆಯ ಸಾಧ್ಯತೆ, ಹಾಗೆ ಎಷ್ಟರ ಮಟ್ಟಿಗೆ ಇದು ಡ್ಯಾಮೇಜ್ ಮಾಡಬಲ್ದು, ಇದೆಲ್ಲದರ ಸಂಪೂರ್ಣ ವಿವರವನ್ನು ಮುಖ್ಯಮಂತ್ರಿಗಳಿಗೆ ಆರೋಗ್ಯ ಸಚಿವರು ನೀಡಿದ್ದಾರೆ. ಇನ್ನು ರಾಜ್ಯದಲ್ಲಿ ಹೆಚ್ಚಾದಂಥ ಕೊರೋನಾ ಕೇಸ್ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಅಲರ್ಟ್ ಆಗ್ತಾ ಇದೆ. ಕೊರೋನಾ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇಂದು ಸರ್ಕಾರದಿಂದ ಕೊರೋನಾ ಸಂಪುಟ ಉಪಸಮಿತಿಯ ಸಭೆ ಕೂಡ ನಡೆಯುತ್ತೆ. ಅಂದರೆ ಇದಕ್ಕೋಸ್ಕರ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಮಾಡಲಾಗಿದೆ. ಇಂದು ಮಧ್ಯಾಹ್ನ 12 ಗಂಟೆಗೆ ಕ್ಯಾಬಿನೆಟ್ ಸಬ್ ಕಮಿಟಿ ಸಭೆ ಬಗ್ಗೆ ಸಮಿತಿಯ ಅಧ್ಯಕ್ಷ ಆರೋಗ್ಯ ಸಚಿವರೇ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಇನ್ನು ಸಮಿತಿಯ ಅಧ್ಯಕ್ಷರು ಕೂಡ ಆಗಿರುವಂಥ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ನೇತೃತ್ವದಲ್ಲಿ ನಡೆಯುವಂಥ ಸಭೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಈಗಾಗಲೇ ಕಲೆ ಹಾಕಲಾಗಿದೆ ಅಧಿಕಾರಿಗಳಿಂದ. JN1 ನಿಯಂತ್ರಣದ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಇದರ ಜೊತೆಗೆ ಕೊರೋನಾ ಆರ್ಭಟವನ್ನು ತಡೆಗಟ್ಟೋದಕ್ಕೆ ಇಂದು ಆರೋಗ್ಯ ಇಲಾಖೆ ಮಹತ್ವದ ಸಭೆಯನ್ನು ನಡೆಸುತ್ತೆ. ಹೊಸ ವರ್ಷಕ್ಕೆ ಕ್ಯಾಬ್ ರೂಲ್ಸನ್ನು ಜಾರಿ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಈಗಾಗಲೇ ಕ್ಯಾಬ್ಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಆದರೆ ಕ್ಯಾಬ್ನಲ್ಲಿ ಎಷ್ಟು ಜನ ಇರಬೇಕು, ಒಟ್ಟಿಗೆ ಹೋಗ್ಬೋದಾ, ಇದೆಲ್ಲವೂ ಕೂಡ ಇನ್ನೂ ಸಾಕಷ್ಟು ದೊಡ್ಡ ಪ್ರಶ್ನೆಯೇ ಆಗಿದೆ. ಯಾಕೆಂದರೆ ಕೊರೋನಾ ತುಂಬ ದಟ್ಟವಾಗಿ ಹರಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ ಕ್ಯಾಬ್ಗಳಿಗೆ ಸಂಬಂಧಪಟ್ಟಂತೆ ಹೊಸ ನಿಯಮಗಳನ್ನು ಜಾರಿ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಕ್ಯಾಬ್ ರೂಲ್ಸ್ ಅಂದರೆ ಏನು ಅನ್ನೋದನ್ನು ನೋಡೋಣ ಬನ್ನಿ. ನಮಗೆ ಮಾಹಿತಿ ಇರೋದು 34 JN.1 ಕೇಸಸ್ ಬಂದಿದೆ ಅಂತ ರಾಜ್ಯದಲ್ಲಿ. ಇನ್ನು ಬೇರೆ ಬೇರೆ ಮಾಹಿತಿಗಳನ್ನು ನೋಡೋಣ. ಇನ್ನು ಬೇರೆ ಹೊಸ ಮಾಹಿತಿಗಳು ಬಂದಿದ್ದಾರೆ. ಇವತ್ತು ಹೇಗೋ ನಮ್ಮ ಸಚಿವ ಸಂಪುಟದ ಉಪಸಮಿತಿ ಸಭೆ ಇದೆ 12 ಗಂಟೆ. ಆ ಸಭೆಯಲ್ಲಿ ತಾಂತ್ರಿಕ ಸಲಹಾ ಸಮಿತಿಯ ಶಿಫಾರಸುಗಳು ಮತ್ತು ಬೇರೆ ಬೇರೆ ತಿಳ್ಕೊಂಡು ಮುಂದೆ ಏನು ಮಾಡಬೇಕು ಅಂತ ಅದನ್ನು ಚರ್ಚೆ ಮಾಡ್ತೀವಿ. ಆದರೆ JN.1 ಇದೆ ಅಂತ ನಾವು ಅವತ್ತಿಂದ ಮೊದಲನೇ ದಿವಸದಿಂದ ಹೇಳ್ತಾ ಇದ್ದೀವಿ. ಇದು ದೃಢೀಕರಣಕ್ಕೋಸ್ಕರ ಅದನ್ನು ಕಳಿಸಿರೋದು. ಈ ತರ ದೃಢೀಕರಣ ಆಗಿದೆ. ಕೋವಿಡ್ ಬಂದಿರೋದು, ಈಗ ನಾವು ಹೆಚ್ಚು ಟೆಸ್ಟ್ ಮಾಡ್ತಾ ಇದೀವಿ. ಈಗ ನಿನ್ನೆಗೆ 3,500 ನಿನ್ನೆ ಮಾಡಿದ್ದು, ಇವತ್ತು ಇನ್ನೂ ಹೆಚ್ಚು ಆಗ್ತದೆ. ಕನಿಷ್ಠ 5,000 ಅಂತ ನಾವು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಸೊ ಹೆಚ್ಚು ಕೇಸಸ್ ಟೆಸ್ಟ್ ಮಾಡಿದಷ್ಟು ಹೆಚ್ಚು ನಮಗೆ ಪಾಸಿಟಿವ್ ಮತ್ತೆ ಎಷ್ಟಿದೆ ಅಂತ ಗೊತ್ತಾಗ್ತದೆ. ಆದರೆ ಮುಂದೆ ಏನು ಮಾಡಬೇಕು ಅಂತ ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಆಗಲಿ, ಅದ ನಂತರ ನಾವು ಹೇಳ್ತೀವಿ. ಕಂಡೀಷನ್ ಅಂತ ಏನು ಹೇಳಿದ್ರೆ ಈಗ ಅದೇ ಕಂಡೀಷನ್ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಇರ್ಬೋದು, WHO ಗೈಡ್ಲೈನ್ಸ್ ಇರ್ಬೋದು, ಬೇರೆ ರಾಜ್ಯಗಳು